ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 22ರ ಸಬ್ ಕ್ಲಾಸ್ಗಳಲ್ಲಿ 1, 2 ಮತ್ತು 3 ಡೀಟೇಲ್ ಆಗಿ ನೋಡಿವಿ. ಒಂದನ್ನ ಯಾವ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ತಿರ್ತಾರೋ ಆ ವ್ಯಕ್ತಿಗೆ ಕಾರಣಗಳನ್ನ ತಿಳಿಸಬೇಕು ಮತ್ತು ಆ ವ್ಯಕ್ತಿಯ ಆಯ್ಕೆಯ ಕಾನೂನು ತಜ್ಞನನ್ನ ಸಂಪರ್ಕಿಸಲು ಅನುವು ಮಾಡಿಕೊಡ್ಬೇಕು ಅಂತೇಳಿ 22 ಸಬ್ ಕ್ಲಾಸ್ 1 ಹೇಳಿದ್ರೆ, 24 ಗಂಟೆಯ ಒಳಗಾಗಿ ಸಮೀಪದ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು ಅಂತೇಳಿ ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಹೇಳ್ತೈತಿ. ಆಮೇಲೆ ಬಂಧನಕ್ಕೆ 24 ಗಂಟೆಗಿಂತ ಹೆಚ್ಚಿನ ಸಮಯ ನಿಮಗೆ ಅವನ ಅವಶ್ಯಕತೆ ಐತಿ, ಅವನ ಡಿಟೆನ್ಷನ್ ಮಾಡ್ಬೇಕಾಗೈತಿ ಅಂತಂದ್ರೆ ಅದಕ್ಕೆ ಮ್ಯಾಜಿಸ್ಟ್ರೇಟ್ ಕನ್ಸೆಂಟ್ ಮಸ್ಟ್ ಅಂಡ್ ಶುಡ್ ಅಂತೇಳಿ ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಹೇಳ್ತೈತಿ. ಇನ್ನು ಮೂರನೇದು ಏನ್ ಹೇಳ್ತೈತಿ ಅಂತಂದ್ರೆ, ಯಾವುದೇ ವ್ಯಕ್ತಿಯನ್ನ ಬಂಧಿಸಿದಾಗ ಆ ವ್ಯಕ್ತಿ ಶತ್ರು ದೇಶದ ನಾಗರಿಕನಾಗಿದ್ದರೆ ಅವನಿಗೆ ಈ ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಮತ್ತು ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಅಡಿಯಲ್ಲಿ ನೀಡಿರ್ತಕ್ಕಂಥ ಹಕ್ಕುಗಳು ದೊರೆಯುವುದಿಲ್ಲ. ಜೊತೆಗೆ ಇನ್ನೊಬ್ಬ ಬರ್ತಾನೆ, ಏನಪ್ಪಾ ಅಂತಂದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಕಾನೂನಿನ ಅಡಿಯಲ್ಲಿ ಡಿಟೆನ್ಷನ್ ಕಾನೂನಿನ ಅಡಿಯಲ್ಲಿ ಯಾವುದೇ ವ್ಯಕ್ತಿಯನ್ನ ಬಂಧಿಸಿದ್ರು ಅಂತಂದ್ರೆ ಅವನಿಗೂ ಕೂಡ ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಮತ್ತು ಆರ್ಟಿಕಲ್ 22 ಸಬ್ ಕ್ಲಾಸ್ 2ರಲ್ಲಿ ಹೇಳಿರ್ತಕ್ಕಂಥ ಹಕ್ಕುಗಳು ಅನ್ವಯ ಆಗುವುದಿಲ್ಲ. ಇದಿಷ್ಟು ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿವಿ. ಇವತ್ತಿನ ಚರ್ಚಾ ವಿಷಯ ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 22 ಸಬ್ ಕ್ಲಾಸ್ 4. ಇದ್ರಾಗ ಏನ್ ಹೇಳ್ತೈತಿ ಅಂತ ಹೇಳಿ ನೋಡೋದಾದ್ರ, ಆರ್ಟಿಕಲ್ 22 ಸಬ್ ಕ್ಲಾಸ್ 4ರಲ್ಲಿ 2 ಉಪಬಂಧಗಳು ಬರ್ತವೆ. ಯಾವಪ್ಪ ಅಂತಂದ್ರೆ ಎ ಮತ್ತು ಬಿ ಅಂತೇಳಿ 2 ಉಪಬಂಧಗಳು ಬರ್ತಾವೆ. ಅವು ಏನ್ ಹೇಳ್ತಾವ ಅನ್ನೋದನ್ನ ನೋಡೋದಾದ್ರೆ, ಫಸ್ಟ್ನೇದು ಆರ್ಟಿಕಲ್ 22 ಸಬ್ ಕ್ಲಾಸ್ 4 ಏನ್ ಹೇಳ್ತೈತಿ ಅಂತ ನೋಡೋಣ. ನೋ ಲಾ ಪ್ರೊವೈಡಿಂಗ್ ಫಾರ್ ಪ್ರಿವೆಂಟಿವ್ ಡಿಟೆನ್ಷನ್ ಶಾಲ್ ಅಥರೈಸ್ ದಿ ಡಿಟೆನ್ಷನ್ ಆಫ್ ಅ ಪರ್ಸನ್ ಫಾರ್ ಲಾಂಗರ್ ಪೀರಿಯಡ್ ದೆನ್ 3 months ಅಂತಂದ್ರೆ ಯಾವುದೇ ಕಾನೂನುಗಳು ಇಲ್ಲಿ ಯಾವುದೇ ಕಾನೂನು ಅಂದ್ರೆ ಯಾವ ಕಾನೂನಪ್ಪ ಅಂತಂದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಲಾಸ್ ಅಂತ. ಈ ಕಾನೂನಿನಲ್ಲಿ ಬಂಧಿತವಾಗಿರ್ತಕ್ಕಂಥ ವ್ಯಕ್ತಿಯನ್ನ 3 ತಿಂಗಳ ಅವಧಿಗಿಂತ ಹೆಚ್ಚಿನ ಕಾಲ ಬಂಧನದಲ್ಲಿ ಇಟ್ಟುಕೊಳ್ಳಲು ಬರುವುದಿಲ್ಲ. 3 ತಿಂಗಳ ಕಾಲ ಹೆಚ್ಚಿನ ಅವಧಿಗೆ ಬಂಧನದಲ್ಲಿ ಇರಿಸುವಂತಿಲ್ಲ. ಏನು? ನೋ ಲಾ ಪ್ರೊವೈಡಿಂಗ್ ಫಾರ್ ಪ್ರಿವೆಂಟಿವ್ ಡಿಟೆನ್ಷನ್ ಅಂಡ್ ಶಾಲ್ ಅಥರೈಸ್ ದ ಡಿಟೆನ್ಷನ್ ಆಫ್ ಅ ಪೀರಿಯಡ್ ಫಾರ್ ಲಾಂಗರ್ ದೆನ್ 3 months ಅನ್ಲೆಸ್ ಅಂತ ಕರೀತಾರೆ. ಹೊರತಾಗಿ ಯಾವಾಗ ಅನ್ನೋದು ಹಿಂದಿಗಡೆ ಹೇಳ್ತೀನಿ. ಈಗ ಏನಪ್ಪಾ ಅಂತಂದ್ರೆ ಇಷ್ಟೇ ತಿಳ್ಕೊಬೇಕು. ಯಾವುದೇ ವ್ಯಕ್ತಿಯನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಕಾನೂನಿನ ಅಡಿಯಲ್ಲಿ ಬಂಧಿಸಿದಾಗ ಬಂಧನಕ್ಕೊಳಪಟ್ಟ ವ್ಯಕ್ತಿಯನ್ನ 3 ತಿಂಗಳ ಅವಧಿಗಿಂತ ಹೆಚ್ಚಿನ ಅವಧಿಗೆ ಬಂಧನದಲ್ಲಿ ಇರಿಸಲು ಸಾಧ್ಯವಿಲ್ಲ, ಬಂಧನದಲ್ಲಿ ಇರಿಸಲಾಗುವುದಿಲ್ಲ. ಇದು ಆರ್ಟಿಕಲ್ 22 ಸಬ್ ಕ್ಲಾಸ್ 4 ಹೇಳ್ತೈತಿ. ಇದ್ರ ಪ್ರಾವಿಷನ್ ಏನು? ಅನ್ಲೆಸ್ ಅಂತೇಳಿ ಬರೀತಾರೆ. ಹೊರತಾಗಿ ಅನ್ನೋದು ನೋಡ್ಬೇಕು. ಅಂದ್ರೆ ಇಲ್ಲಿ ಯಾವುದೇ ಕಾನೂನು ಅಂತಂದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಕಾನೂನುಗಳು ಒಬ್ಬ ವ್ಯಕ್ತಿಯನ್ನ ಅನುಮತಿ ಇಲ್ಲದೆ 3 ತಿಂಗಳ ಕಾಲ ಹೆಚ್ಚಿನ ಅವಧಿಗೆ ಇಟ್ಟುಕೊಳ್ಳಲು ಬರುವುದಿಲ್ಲ, ಬಂಧನದಲ್ಲಿ ಇರಿಸಲು ಬರುವುದಿಲ್ಲ ಅಂತ ಹೇಳ್ತೈತಿ. ಹಂಗಾದ್ರೆ ಯಾರ ಅಥಾರಿಟಿ ಬೇಕು? 3 ತಿಂಗಳ ಕಾಲ ಇರ್ಸಕ್ ಬರೋದಿಲ್ಲ. ಓಕೆ, ಯಾರಿಗೊಬ್ಬರದ ಅಥಾರಿಟಿ ಕೇಳ್ತೈತಿಲ್ಲ, ಆ ಅಥಾರಿಟಿ ಯಾರದು ಅಂತ ಹೇಳಿ ನೋಡೋದಾದ್ರೆ ಅದನ್ನ ಆರ್ಟಿಕಲ್ 22 ಸಬ್ ಕ್ಲಾಸ್ 4 ಏನ ಅಡಿಯಲ್ಲಿ ಡಿಟೇಲ್ ಆಗಿ ಬರೀತಾರೆ ಯಾರ ಅಥಾರಿಟಿ ಬೇಕು ಅಂತೇಳಿ. ಅದ್ ಯಾರ್ದು ಅಂತೇಳಿ ನೋಡೋದಾದ್ರೆ, ಯಾರ ಅಥಾರಿಟಿ ಬೇಕು ಅಂತಂದ್ರೆ ಅಡ್ವೈಸರಿ ಬೋರ್ಡ್ ಅಂದ್ರೆ ಸಲಹಾ ಸಮಿತಿಯ ಅಥಾರಿಟಿ ಬೇಕು. ಯಾವುದಕ್ಕ? ಟು ರಿಪೋರ್ಟೆಡ್ ಬಿಫೋರ್ ದಿ ಎಕ್ಸ್ಪೈರೇಷನ್ ಆಫ್ ಸೇಡ್ ಪೀರಿಯಡ್ ಆಫ್ 3 months ದಟ್ ದೇರ್ ಈಸ್ ಅನ್ ಒಪಿನಿಯನ್ ಸಫಿಷಿಯಂಟ್ ಕಾಸ್ ಫಾರ್ ಸಚ್ ಅ ಡಿಟೆನ್ಷನ್. ಪೀರಿಯಡ್ ಆಫ್ 3 months ಗಿಂತ ಜಾಸ್ತಿ ಅವನು ಇಟ್ಕೊಳ್ಬಹುದು, ಬಂಧನದಲ್ಲಿ ಇರಿಸಬಹುದು ಅಂತೇಳಿ ಈ ಸಲಹಾ ಸಮಿತಿ ಒಪಿನಿಯನ್ ಕೊಟ್ರೆ, ಅಭಿಮತವನ್ನ ಹೇಳಿದರೆ, ಒಪ್ಪಿಗೆಯನ್ನು ಸೂಚಿಸಿದರೆ ಮಾತ್ರ ಅವನನ್ನ 3 ತಿಂಗಳ ಅವಧಿಗಿಂತ ಹೆಚ್ಚಿನ ಅವಧಿಗೆ ಏನ್ ಮಾಡಬಹುದು? ಡಿಟೆನ್ಷನ್ ನಲ್ಲಿ ಇಡಬಹುದು, ಬಂಧನದಲ್ಲಿಡಬಹುದು. ಯಾವ ವ್ಯಕ್ತಿ ಡಿಟೆನ್ಷನ್ ಕಾನೂನಿನ ಅಡಿಯಲ್ಲಿ, ಯಾವ ಕಾನೂನು? ಪ್ರಿವೆಂಟಿವ್ ಡಿಟೆನ್ಷನ್ ನ ಅಡಿಯಲ್ಲಿ. ಪಿನಿಟಿವ್ ಡಿಟೆನ್ಷನ್ ಅಲ್ಲ, ಇಲ್ಲಿ ಇರ್ತಕ್ಕಂಥದ್ದು ಪ್ರಿವೆಂಟಿವ್ ಡಿಟೆನ್ಷನ್ ಅಂದ್ರೆ ಅಪರಾಧವನ್ನ ತಡೆಗಟ್ಟುವ ಕಾಯ್ದೆಯ ಅಡಿಯಲ್ಲಿ ವ್ಯಕ್ತಿಯನ್ನ ಬಂಧಿಸಿದ್ರಿ ಅಂತಂದ್ರೆ ಆ ವ್ಯಕ್ತಿಯನ್ನ 3 ತಿಂಗಳ ಅವಧಿಗಿಂತ ಹೆಚ್ಚಿನ ಕಾಲ ಇಟ್ಟುಕೊಳ್ಳಲು ಬರುವುದಿಲ್ಲ. ಹಂಗೊಂದ್ ವೇಳೆ ಇಟ್ಟುಕೊಳ್ಳೋರ ಇದ್ರಿ ಅಂತಂದ್ರ ಅದಕ್ಕೆ ಒಂದು ಸಮಿತಿಯನ್ನ ರಚಿಸಬೇಕು. ಆ ಸಮಿತಿಯ ಹೆಸರು ಸಲಹಾ ಸಮಿತಿ.
ಆ ಸಮಿತಿಯ ಒಪಿನಿಯನ್ ಪಡೆದ ಮಾತ್ರ ನೀವು 3 ತಿಂಗಳ ಅವಧಿಗಿಂತ ಹೆಚ್ಚಿನ ಬಂಧನದಲ್ಲಿ ಇರಿಸಬಹುದು. ಆ ಒಪಿನಿಯನ್ ಏನಾಗಿರ್ಬೇಕು ಅಂತಂದ್ರೆ, ಎಸ್ ಅವ್ ಮಾಡಿರ್ತಕ್ಕಂಥ ಕೃತ್ಯ, ಈ ಮಾಡಬಹುದಾದ ಕೃತ್ಯ ಇನ್ನು ದೊಡ್ಡದೈತಿ, ಅದಕ್ಕೆ ಅದನ್ನು ತಪ್ಪಿಸಲು ಅವನು 3 ತಿಂಗಳಿಗಿಂತ ಹೆಚ್ಚಿನ ಅವಧಿಗೆ ನೀವು ಅವನು ಬಂಧಿಸಬಹುದು ಅಂತೇಳಿ ಅವರು ಹೇಳಿದ್ರು ಅಂತಂದ್ರೆ, ಬಂಧಿಸಲು ಅನುಮತಿ ನೀಡಿದ್ರು ಅಂತಂದ್ರೆ ಮಾತ್ರ ನೀವು ಬಂಧಿಸಬಹುದೇ ಹೊರತಾಗಿ ಬಂಧಿಸಲು ಬರುವುದಿಲ್ಲ. ನೆನಪಿನಲ್ಲಿಡ್ಬೇಕು. ಇಲ್ಲಿ ಅಡ್ವೈಸರಿ ಸಮಿತಿ ಏನಿದೆ, ಅಡ್ವೈಸರಿ ಸಮಿತಿ ಎಷ್ಟು ಜನ ಇರ್ತಾರೋ ಅವ್ರ ಕ್ವಾಲಿಫಿಕೇಶನ್ ಏನಂತ ಕೇಳಿದ್ರೆ, ಸಲಹಾ ಸಮಿತಿ, ಅಡ್ವೈಸರಿ ಬೋರ್ಡ್ ಅಂತ ಕರಿತೀವಿ, ಸಲಹಾ ಸಮಿತಿ. ಈ ಸಮಿತಿಯಲ್ಲಿ 3 ಜನ ಸದಸ್ಯರಿರ್ತಾರೆ. ಈ 3 ಜನರ ಸದಸ್ಯರು ಕ್ವಾಲಿಫಿಕೇಶನ್ ಏನು, ಅರ್ಹತೆ ಏನಪ್ಪಾ ಅಂತ ಕೇಳಿದ್ರೆ, ಇವರು ಜಡ್ಜರೇ ಇರಬೇಕು. ಯಾವ ಜಡ್ಜು? ಹೈಕೋರ್ಟಿನ ಜಡ್ಜ್ ಇರಬೇಕು. ಇರ್ಲಿಲ್ಲ ಅಂತಂದ್ರೆ ಹೈಕೋರ್ಟ್ನ ಜಡ್ಜ್ ಆಗುವ ಅರ್ಹತೆಯನ್ನು ಹೊಂದಿರಬೇಕು. ಹೊಂದಿರಬೇಕು. ಕ್ವಾಲಿಫಿಕೇಶನ್ ಯಾರ್ದಿರಬೇಕು ಅಂತಂದ್ರೆ, ಟು ಬಿಕಮ್ ಅ ಜಡ್ಜ್ ಆಫ್ ದಿ ಹೈಕೋರ್ಟ್ನ ಜಡ್ಜ್ ಆಗುವ ಅರ್ಹತೆಯನ್ನು ಹೊಂದಿದ್ರು ಅಂತಂದ್ರೆ, ಆ 3 ಅರ್ಹತೆಯನ್ನು ಹೊಂದಿರತಕ್ಕಂತ ಆ 3 ಜನರನ್ನ ಸೇರಿಸಿ ಏನ್ ಮಾಡ್ತಾರೋ ಅಂತಂದ್ರೆ ಒಂದು ಸಮಿತಿಯನ್ನ ರಚಿಸ್ತಾರೆ. ಆ ಸಮಿತಿಯ ಹೆಸರು ಸಲಹಾ ಸಮಿತಿ. ಈ ಸಲಹಾ ಸಮಿತಿಯ ರಿಪೋರ್ಟ್ನ ಆಧಾರದ ಮೇಲೆ, ವರದಿಯ ಆಧಾರದ ಮೇಲೆ ಏನ್ ಮಾಡಬೇಕು, ಆ ವ್ಯಕ್ತಿಯನ್ನ 3 ತಿಂಗಳುಗಳಿಗಿಂತ ಹೆಚ್ಚಿನ ಕಾಲ ಬಂಧಿಸಬಹುದು ಅಥವಾ ಬಿಡಬಹುದು ಅನ್ನೋದನ್ನ ತೀರ್ಮಾನಿಸಬೇಕು. ಈ ಸಲಹಾ ಸಮಿತಿ ಆ ವ್ಯಕ್ತಿಯನ್ನ, ಇಲ್ಲ ಹಿ ಇಸ್ ನಾಟ್ ನೆಸೆಸರಿ ಟು ಡಿಟೈನ್ಡ್ ಅಂತೇಳಿ ಹೇಳಿದ್ರು ಅಂತಂದ್ರೆ, ಅವನ ಬಂಧನದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಯು ಶುಡ್ ಬಿ ರಿಲೀಸ್ ಹಿಮ್, ಅವನ್ನ ಬಿಡುಗಡೆ ಮಾಡಲೇಬೇಕು, ರಿಲೀಸ್ ಮಾಡಲೇಬೇಕು. ಇಲ್ಲ ಆ ವ್ಯಕ್ತಿಯನ್ನ ಬಂಧಿಸೋದು ಅನಿವಾರ್ಯ ಐತಿ ಅಂತೇಳಿ ಹೇಳಿದ್ರು ಅಂತಂದ್ರೆ, ಯು ಶುಡ್ ಡಿಟೈನ್ಡ್, ಅಂದ್ರೆ ಅವನ ಬಂಧನದಲ್ಲಿ ಇಡಬಹುದು. ಇಲ್ಲಿ ಒಂದು ಕಂಪಲ್ಸರಿ ಮಾಡಿದ್ರು, ಏನಪ್ಪಾ ಅಂತಂದ್ರೆ ಕಾನೂನುಗಳನ್ನ ಸಂಸತ್ತು ಮಾಡಿದ್ರು ಕೂಡ ಅಡ್ವೈಸರಿ ಬೋರ್ಡ್ ಯಾರ ಅಂಡರ್ದಾಗ ಬರ್ತೈತಿ ಅಂದ್ರೆ, ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಅಂಡರ್ದೊಳಗೆ ಬರ್ತೈತಿ. ನ್ಯಾಯಾಂಗದ ಅಡಿಯೊಳಗೆ ಬಂದಾಗ ಅಂದ್ರೆ ನೀವು ಮಾಡಿರ್ತಕ್ಕಂಥ ಕಾನೂನು ಅಥವಾ ನೀವು ಬಂಧಿಸಿರ್ತಕ್ಕಂಥ ವ್ಯಕ್ತಿಯ ಬಂಧನವನ್ನ ಜುಡಿಷಿಯಲ್ ವಿಮರ್ಶೆಗೆ ಕಳಿಸಲಾಗ್ತೈತಿ ಅಂತ, ಜುಡಿಷಿಯಲ್ ರಿವ್ಯೂಗೆ ಕಳಿಸಲಾಗ್ತೈತಿ ಅಂತ. ಅಂದ್ರೆ ಓವರ್ ವ್ಯೂ ಯಾರ್ದಿರ್ತೈತಿ ಅಂತಂದ್ರೆ, ಮೇಲ್ವಿಚಾರಣೆ ಯಾರ್ದಿರ್ತೈತಿ ಅಂತಂದ್ರೆ ನ್ಯಾಯಾಂಗದವ್ರದ್ದು ಇರ್ತೈತಿ ಅಂತೇಳಿ ಕಂಡು ಬರ್ತೈತಿ. ಅಂದ್ರೆ ನೀವು ಬಂಧನದ ವಿಚಾರವನ್ನ ವಿಚಾರಿಸುವ ಅಥವಾ ನೋಡಿಕೊಳ್ಳುವ ಅಧಿಕಾರ ಯಾರ್ದಿರ್ತೈತಿ ಅಂತಂದ್ರೆ ಯಾರ್ದು? ನ್ಯಾಯಾಂಗದವ್ರದ್ದು ಇರ್ತೈತಿ ಅಂತ. ಇಲ್ಲಿ ಕೆಳಗೊಂದು ಬರ್ತಾರೆ, ಪ್ರೊವೈಡೆಡ್ ನಥಿಂಗ್ ಇನ್ ದಿಸ್ ಸಬ್ ಕ್ಲಾಸ್ ಶಾಲ್ ಅಥರೈಸ್ ದಿ ಡಿಟೆನ್ಷನ್ ಆಫ್ ಎನಿ ಪರ್ಸನ್ ಬಿಯಾಂಡ್ ಮ್ಯಾಕ್ಸಿಮಮ್ ಪೀರಿಯಡ್ ಪ್ರಿಸ್ಕ್ರೈಬ್ಡ್ ಬೈ ಲಾ ಮೇಡ್ ಬೈ ಪಾರ್ಲಿಮೆಂಟ್ ಅಂಡರ್ ಸಬ್ ಕ್ಲಾಸ್ 7B ಆಫ್ ಕ್ಲಾಸ್ 7. ಹಿಂಗಂದ್ರೆ ಏನ ಅಂತೇಳಿ ನೋಡೋದಾದ್ರೆ, ಸಂಸತ್ತು ಏನಾದರೂ ಆರ್ಟಿಕಲ್ 22 ಸಬ್ ಕ್ಲಾಸ್ 7 ಮತ್ತು ಬಿ ನ ಅಡಿಯಲ್ಲಿ, ಆರ್ಟಿಕಲ್ 22(7) ಸಬ್ ಕ್ಲಾಸ್ ಬಿ ನ ಅಡಿಯಲ್ಲಿ ಕಾನೂನು ಮಾಡಿ, ಯಾವ ಕಾನೂನು? ಡಿಟೆನ್ಷನ್ ಕಾನೂನು. ಇಲ್ಲಿ ಕಾನೂನು ಅನ್ನೋ ಅರ್ಥ ಪ್ರಿವೆಂಟಿವ್ ಡಿಟೆನ್ಷನ್ ಕಾನೂನು ಅಂತ ತಿಳ್ಕೊಬೇಕು. ಯಾವುದು? ಆರ್ಟಿಕಲ್ 22 ಓದಬೇಕಾದಾಗ ಇಲ್ಲಿ ಸಂಸತ್ತು ಆರ್ಟಿಕಲ್ 22 ಸಬ್ ಕ್ಲಾಸ್ 7 ಆಮೇಲೆ ಬಿ ನ ಅಡಿಯಲ್ಲಿ ಕಾನೂನು ಮಾಡಿ ಆ ವ್ಯಕ್ತಿಯನ್ನ ಅಥವಾ ಯಾವುದೇ ವ್ಯಕ್ತಿಯನ್ನ ಬಂಧಿಸಲು ಅಧಿಕಾರ ಕೊಟ್ಟು, ಆ ಅಧಿಕಾರದ ಅವಧಿ 3 ತಿಂಗಳಿಗಿಂತ ಹೆಚ್ಚಿಗೆ ಇದ್ರೆ ಅದನ್ನ ಎಲ್ಲಿಯೂ ಕ್ವಶನ್ ಮಾಡುವಂತಿಲ್ಲ. ಯು ಕೆನಾಟ್ ಕ್ವಶನ್ ದಟ್ ಲಾ ಬಿಫೋರ್ ಎನಿ ಕೋರ್ಟ್ ಅಂತ. ಹೌದಾ? ಯಾವುದೇ ನ್ಯಾಯಾಲಯದ ಮುಂದೆ ಕ್ವಶನ್ ಮಾಡಕ್ ಬರೋದಿಲ್ಲ. ಯಾಕಂತಂದ್ರೆ ಆರ್ಟಿಕಲ್ 22 ಸಬ್ ಕ್ಲಾಸ್ 4 ಏನ್ ಹೇಳ್ತೈತಿ ಅಂತಂದ್ರೆ, ಯಾವುದೇ ಲಾಗಳು ಪ್ರಿವೆಂಟಿವ್ ಡಿಟೆನ್ಷನ್ ನಲ್ಲಿ ಇರ್ತಕ್ಕಂಥ ಯಾವುದೇ ಲಾಗಳು ಒಬ್ಬ ವ್ಯಕ್ತಿಯನ್ನ 3 ತಿಂಗಳಿಗಿಂತ ಹೆಚ್ಚಿಗಿನ ಅವಧಿಯಲ್ಲಿ ಇಟ್ಕೊಳಕ್ ಬರೋದಿಲ್ಲ. ಇಟ್ಕೊಳ್ಳೋರೇ ಇದ್ರಿ ಅಂತಂದ್ರೆ ಯು ಶುಡ್ frame the committee that is an advisory board. On the basis of the report of the advisory board, you can detain the person beyond the 3 months ಅಂತ. ಹೌದಾ? ಯಾವ ವ್ಯಕ್ತಿಯನ್ನ ನೀವು ಬಂಧನದಲ್ಲಿ ಇಟ್ಟಿರ್ತೀರಿ, ಆ ಬಂಧನದಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನ 3 ತಿಂಗಳಿಗಿಂತ ಹೆಚ್ಚಿನ ಕಾಲ ನೀವು ಮತ್ತೆ ಡಿಟೈನ್ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ, ಪ್ರಿವೆಂಟಿವ್ ಡಿಟೆನ್ಷನ್ ಲಾದಲ್ಲಿ ಅವಾಗ ಒಂದು ಅಡ್ವೈಸರಿ ಬೋರ್ಡ್, ಸಲಹಾ ಸಮಿತಿಯನ್ನ ರಚಿಸಬೇಕು. ಸಲಹಾ ಸಮಿತಿಯ ರಿಪೋರ್ಟ್ ನ ಆಧಾರದ ಮೇಲೆ, ವರದಿಯ ಆಧಾರದ ಮೇಲೆ ಮಾತ್ರ ನೀವು ವ್ಯಕ್ತಿಯನ್ನ 3 ತಿಂಗಳ ಅವಧಿಗಿಂತ ಹೆಚ್ಚಿನ ಅವಧಿಯಲ್ಲಿ ಬಂಧಿಸಬಹುದು ಅಂತೇಳಿ ಹೇಳ್ತೈತಿ. ಹೌದಾ? ಆದ್ರೆ ಪ್ರೊವೈಡೆಡ್ ಕೊಟ್ಟಾರ ಇಲ್ಲಿ. ಈ ಪ್ರೊವೈಡೆಡ್ ಏನ್ ಹೇಳ್ತೈತಿ ಅಂತಂದ್ರೆ, ಈ ಮ್ಯಾಲ ಏನ್ ಹೇಳಿದಿಲ್ಲ, ಆರ್ಟಿಕಲ್ 22 ಸಬ್ ಕ್ಲಾಸ್ 4A, ನಥಿಂಗ್ ಇನ್ ದ ಸಬ್ ಕ್ಲಾಸ್. ಈ ಕ್ಲಾಸ್ ನಲ್ಲಿ ಏನೂ ಇಲ್ಲ, ಅಡ್ವೈಸರಿ ಈ ಕ್ಲಾಸ್ ಸಂಬಂಧ ಬರೋದಿಲ್ಲ. ಯಾವಾಗಪ್ಪ ಅಂತಂದ್ರೆ ಸಂಸತ್ತು ಆರ್ಟಿಕಲ್ 22 ಸಬ್ ಕ್ಲಾಸ್ 7 ಮತ್ತು ಬಿ ನ ಅಡಿಯಲ್ಲಿ ಕಾನೂನು ಮಾಡಿ ಅವಧಿಯನ್ನ 3 ತಿಂಗಳಿಗಿಂತ ಹೆಚ್ಚಿಗೆ ಮಾಡಿದ್ರೆ ಅಂತಂದ್ರೆ ಅದನ್ನ ಎಲ್ಲಿ ಕ್ವಶನ್ ಮಾಡೋದಿಲ್ಲ ಅಂತ. ಅಂದ್ರೆ ಆರ್ಟಿಕಲ್ 24 ಸಬ್ ಕ್ಲಾಸ್ 4A ನಲ್ ಆಕತಿ ಯಾವಾಗಪ್ಪ ಅಂತಂದ್ರೆ, ಯಾವುದೇ ಕಾನೂನು ಆರ್ಟಿಕಲ್ 22 ಸಬ್ ಕ್ಲಾಸ್ 7B ನ ಅಡಿಯಲ್ಲಿ ಕಾನೂನು ಮಾಡಿದ್ರೆ. ಇದರ ಏನ್ ಹೇಳ್ತೈತಿ ಅಂತಂದ್ರೆ, ಪ್ರಿವೆಂಟಿವ್ ಡಿಟೆನ್ಷನ್ ನ ಬಗ್ಗೆ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ ಅಂತೇಳಿ.
ಸಂಸತ್ತಿಗೆ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ ಇಲ್ಲತ್ತಲ್ಲ, ಆದ್ರೆ ಅವಧಿ 3 ತಿಂಗಳಿಗಿಂತ ಹೆಚ್ಚಿನ ಅವಧಿಗೆ ಕಾನೂನು ಮಾಡುವ ಅಧಿಕಾರವೂ ಕೂಡ ಅವರಿಗೆ ಇದೆ ಅಂತೇಳಿ ಆರ್ಟಿಕಲ್ 27 ಆರ್ಟಿಕಲ್ 22 ಸಬ್+7 ಬಿ ಒಳಗ ಆ ರೀತಿ ಬರದಾರೆ. ಅಂದ್ರ ಇಲ್ಲಿಗೆ ಏನ್ ಗೊತ್ತಾಕತಿ ಅಂತಂದ್ರ ಇಲ್ಲೇನ್ ಬರದಾರಲ್ಲ, ಆರ್ಟಿಕಲ್ 22 ಸಬ್+4 ಏನಲ್ಲಿ ಅಡ್ವೈಸರಿ ಬೋರ್ಡ್ ಅನ್ನ ರಚನೆ ಮಾಡಬೇಕು ಅಂತ ಏನ್ ಬರ್ದಾರಲ್ಲ, ಇದನ್ನ ಓವರ್ ರೂಲ್ ಮಾಡುವ ಅಧಿಕಾರ ಯಾರಿಗೈತಿ ಅಂತಂದ್ರೆ ಸಂಸತ್ತಿಗೆ ಐತಿ. ಓವರ್ ರೂಲ್ ಅದನ್ನ ದಾಟಿಯೂ ಕೂಡ ಉಲ್ಲಂಘಿಸಿಯೂ ಕೂಡ ಕಾನೂನು ಮಾಡುವ ಅಧಿಕಾರ ಯಾರಿಗೈತಿ ಅಂದ್ರೆ ಸಂಸತ್ತಿಗೆ ಐತಿ ಅಂತೇಳಿ ಗೊತ್ತಾಗತಿ. ಏನೇನ ಈ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಏನಾಗೈತಿ ನೋಡೋಣ. ಅಂದ್ರೆ ಇಷ್ಟೇ ತಿಳ್ಕೊಬೇಕು, ಯಾವುದೇ ಪ್ರಿವೆಂಟಿವ್ ಡಿಟೆನ್ಷನ್ ಲಾನ ಅಂಡರ್ದಲ್ಲಿ ಬಂಧಿತನಾಗಿರ್ತಕ್ಕಂಥ ವ್ಯಕ್ತಿಯನ್ನ 3 ತಿಂಗಳ ಅವಧಿಗಿಂತ ಹೆಚ್ಚಿಗೆ ಬಂಧನದಲ್ಲಿ ಇಟ್ಕೊಳಕ್ ಬರಂಗಿಲ್ಲ. ಆಮೇಲೆ ಆರ್ಟಿಕಲ್ 22 ಸಬ್+4 ಏನ್ ಹೇಳ್ತೈತಿ ಅಂತಂದ್ರೆ ನೀವು ಹಂಗೇನಾದ್ರೂ ಬಂಧನದಲ್ಲಿ ಇಟ್ಕೊಳ್ಳೋರು ಇದ್ರಿ ಅಂತಂದ್ರೆ ಯು ಶುಡ್ ಫ್ರೇಮ್ ದಿ ಅಡ್ವೈಸರಿ ಬೋರ್ಡ್. ಏನಪ್ಪಾ ಅಂತಂದ್ರೆ ನೀವು ಸಲಹಾ ಸಮಿತಿಯನ್ನು ರಚಿಸಬೇಕು. ಆ ಸಲಹಾ ಸಮಿತಿಯಲ್ಲಿ 3 ಜನ ಸದಸ್ಯರು ಇರ್ತಾರೆ. ಆ 3 ಜನ ಸದಸ್ಯರ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತಂದ್ರೆ ಅವರು ಜಡ್ಜರ್ ಆಗಿರ್ಬೇಕು, ಇಲ್ಲ ಜಡ್ಜ್ ಆಗುವ ಕ್ವಾಲಿಟಿಯನ್ನಾದ್ರೂ ಹೊಂದಿರಬೇಕು. ಆ 3 ಜನ ಏನ್ ಮಾಡ್ತಾರೆ ಅಂತಂದ್ರೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡ್ತಾರೆ. ಈ ರಿಪೋರ್ಟ್ ಕೊಟ್ಟದ ಆಧಾರದ ಮೇಲೆ ನೀವು ಅವನ್ನ ಡಿಟೆನ್ಷನ್ ಮಾಡಬಹುದು ಅಥವಾ ರಿಲೀಸ್ ಮಾಡಬಹುದು. ಹೌದಾ? ಅದ್ರ ಕೆಳಗೆ ಪ್ರೊವೈಡೆಡ್ ಕೊಡ್ತಾರೆ ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 22 ಸಬ್+7 ಬಿ ನ ಅಡಿಯಲ್ಲಿ ಸಂಸತ್ತು ಏನಾದ್ರೂ ಕಾನೂನು ತಗೊಂಡ್ಬಂದಿತ್ತು ಅಂತಂದ್ರೆ ಆ ಕಾನೂನಿನಲ್ಲಿನೇ ಅವಧಿಯನ್ನ 3 ತಿಂಗಳಿಗಿಂತ ಹೆಚ್ಚಿಗೆ ಬರ್ತಿದ್ರು ಅಂತಂದ್ರೆ ಅದನ್ನ ನೀವು ಎಲ್ಲಿ ಕ್ವಶನ್ ಮಾಡುವಂತಿಲ್ಲ. ದೇರ್ ಇಸ್ ನೋ ನೀಡ್ ಆಫ್ ದಿ ಅಡ್ವೈಸರಿ ಬೋರ್ಡ್. ಅಡ್ವೈಸರಿ ಬೋರ್ಡ್ ಅವಶ್ಯಕತೆನೇ ಇಲ್ಲ. ಯಾವಾಗಪ್ಪ ಅಂತಂದ್ರೆ ಸಂಸತ್ತು ಆರ್ಟಿಕಲ್ 22 ಸಬ್+7 ಬಿ ನ ಅಡಿಯಲ್ಲಿ ಕಾನೂನು ತಗೊಂಡ್ಬಂದಿದ್ರೆ. ಹೌದಾ? ಎಷ್ಟು ವಿಶೇಷತೆ ಐತಿ ನೋಡು. ಫಸ್ಟ್ ಡಿಟೆನ್ಷನ್ ಲಾ ತಗೊಂಬರೋರು ಸಂಸತ್ತಿನವರೇ, ಸಂಸತ್ತೆ. ಹೌದಾ? ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಅಡ್ವೈಸರಿ ಬೋರ್ಡ್ ನೀವು ಸ್ಟ್ರಕ್ಚರ್ ಮಾಡಬೇಕು, ಅಂದ್ರೆ ಅಡ್ವೈಸರಿ ಬೋರ್ಡ್ ಅನ್ನ ರಚಿಸಬೇಕು ಅಂತ ಹೇಳಿ ಬರೀತಾರೆ. ಅಡ್ವೈಸರಿ ಬೋರ್ಡ್ ಆಧಾರದ ಮೇಲೆ ಏನು ನೀವು ವ್ಯಕ್ತಿಯನ್ನ ಬಂಧನದಲ್ಲಿ ಇಡಬಹುದು ಅಂತೇಳಿ ಬರೀತಾರೆ. ಅದೇ ಕಾನೂನಲ್ಲಿ ಪ್ರೊವೈಡೆಡ್ ಬರೀತಾರೆ ಏನಪ್ಪಾ ಅಂತಂದ್ರ ಯಾವುದೇ ಕಾನೂನನ್ನ ಆರ್ಟಿಕಲ್ 22 ಸಬ್+7 ಅಡಿಯಲ್ಲಿ ಯಾವುದು ಸಂಸತ್ತು ತಗೊಂಡ್ಬಂದಾಗ ಅದರ ಅವಧಿ 3 ತಿಂಗಳಿಗಿಂತ ಹೆಚ್ಚಿನ ಅವಧಿಗೆ ಬಂಧನದಲ್ಲಿ ಇರಿಸುವ ಕಾನೂನನ್ನ ತಗೊಂಡ್ಬಂದಿತ್ತು ಅಂತಂದ್ರೆ ಅದರೊಳಗ ಬರೆದಿದ್ರು ಅಂತಂದ್ರೆ ನೀವು ಅದನ್ನ ಕ್ವಶನ್ ಮಾಡುವಂಗಿಲ್ಲ ಅಂತೂ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಂತ ಹೇಳಿ ಬರ್ತೈತಿ. ಈ ಕಾನೂನನ್ನ ತಗೊಂಡ್ಬಂದು ಈ ಕಾನೂನಿನೊಳಗೆ ಏನ್ ಬರೀತಾರೋ ಅಂತಂದ್ರೆ ಯಾವುದೇ ವ್ಯಕ್ತಿಯನ್ನ ಅನುಮಾನಾಸ್ಪದ ವ್ಯಕ್ತಿಯನ್ನ 6 ತಿಂಗಳ ಅವಧಿಗಿಂತ 6 ತಿಂಗಳ ಅವಧಿಗೆ ನಾವು ಬಂಧನದಲ್ಲಿ ಇರಿಸಬಹುದು ಅಂತ ಹೇಳಿ ಬರ್ಬಿಡ್ತಾರೆ. 6 ತಿಂಗಳ ಅವಧಿಗೆ ಬಂಧನದಲ್ಲಿ ಇರಿಸಬಹುದು. ಇದನ್ನ ಕ್ವಶನ್ ಮಾಡಕ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಕಾಪಿಪೋಸಾ ಆಕ್ಟ್. ಈ ಆಕ್ಟ್ ನಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ ಇದು ಡ್ರಗ್ಸ್ ಸ್ಮಗ್ಲಿಂಗ್ ಅನ್ನ ತಡೆಗಟ್ಟಲು ಸಲುವಾಗಿ ಈಗ ಕಾಯ್ದೆಯನ್ನ ತಗೊಂಡ್ಬಂದ್ರೆ ಈ ಕಾಯ್ದೆಯಲ್ಲಿ ವ್ಯಕ್ತಿಯನ್ನ ಬಂಧನದಲ್ಲಿ ಇಟ್ಟಿಸಿದ್ರು. ಇದೇ ಕಾಯ್ದೆಯಲ್ಲಿ ಬರೋದ್ರು ಅಂತಂದ್ರೆ ವ್ಯಕ್ತಿಯನ್ನ 1 ವರ್ಷದ ಅವಧಿಯವರೆಗೂ ಯಾವುದೇ ಅಡ್ವೈಸರಿ ಕಮಿಟಿಯ ಸಲಹೆಯ ಅವಶ್ಯಕತೆ ಇಲ್ಲ ಬಂಧನದಲ್ಲಿ ಇಡಲು ಅಂತೇಳಿ ಬರೋದ್ರು ಅಂತಂದ್ರೆ ಯು ಕ್ಯಾನಾಟ್ ಕ್ವಶನ್ ಅಂತ. ಹಿಂಗೇನೆ ಟಾಡಾ ಆಕ್ಟ್ ಬಂದಿದ್ದು, ಟೆರರಿಸಂ ಆಕ್ಟಿವಿಟಿ ಡಿಸ್ಟ್ರಕ್ಷನ್ ಆಕ್ಟ್ ಅಂತೇಳಿ ಟಾಡಾ ಆಕ್ಟ್. ಆಮೇಲೆ ಉಪಾಯ ಆಕ್ಟ್, ಏನು ಪ್ರಿವೆನ್ಷನ್ ಆಫ್ ಅನ್ಲಾಫುಲ್ ಆಕ್ಟಿವಿಟೀಸ್ ಆಕ್ಟ್ ಅಂತೇಳಿ ಉಪಾಯ ಆಕ್ಟ್ ಅಂತೇಳಿ ಬಂತು. ಆಮೇಲೆ ಪೋಟಾ ಆಕ್ಟ್, ಪ್ರಿವೆನ್ಷನ್ ಆಫ್ ಟೆರರಿಸಂ ಆಕ್ಟಿವಿಟೀಸ್ ಆಕ್ಟ್ ಅಂತೇಳಿ ಪೋಟಾ ಆಕ್ಟ್. ಇವೆಲ್ಲ ಯಾವ ಕಾನೂನುಗಳಪ್ಪ ಅಂತಂದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಕಾನೂನುಗಳ. ಈ ಕಾನೂನುಗಳ ಅಡಿಯಲ್ಲಿ ಏನಾದ್ರೂ ಅವಧಿ 6 ತಿಂಗಳಿಗಿಂತ ಹೆಚ್ಚಿಗೆ 3 ತಿಂಗಳಿಗಿಂತ ಹೆಚ್ಚಿಗೆ ಬರ್ದಿದ್ರು ಅಂತಂದ್ರೆ ನೀವು ಕ್ವಶನ್ ಮಾಡಕ್ ಬರೋದಿಲ್ಲ. ಆದ್ರೆ ಯಾವುದೇ ಅವಧಿಯನ್ನ ಮೆನ್ಷನ್ ಮಾಡಿರ್ಲಿಲ್ಲ ಅಂತಂದ್ರೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಈಗ NSA ಬರೆದಿರ್ತಾರೆ, ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಒಳಗೆ ಅನುಮಾನಾಸ್ಪದ ವ್ಯಕ್ತಿಯನ್ನ ಬಂಧನದಲ್ಲಿ ಇರಿಸುವ ಅಧಿಕಾರವನ್ನ ಕೊಟ್ಟಿದೆ ಅಂತ ಹೇಳಿ. ಬಟ್ ಬಂಧನದ ಅವಧಿಯನ್ನ ಇಲ್ಲಿ ಹೇಳಿರೋದಿಲ್ಲ, ಎಷ್ಟು ತಿಂಗಳ ತನಕ ನೀವು ಬಂಧನದಲ್ಲಿ ಇಡಬಹುದು ಅಂತೇಳಿ. ಆವಾಗ ಇಲ್ಲಿ ಆರ್ಟಿಕಲ್ 22 ಸಬ್+4 ಎ ಪಿಕ್ಚರ್ಗೆ ಬರ್ತೈತಿ. ಏನಪ್ಪಾ ಅಂತಂದ್ರೆ ಬಂಧನದಲ್ಲಿ ಇಡಬೇಕು ಅಂತಂದ್ರೆ 3 ತಿಂಗಳ ಅವಧಿಗಿಂತ ಬಂಧನದಲ್ಲಿ ಇಡಬೇಕು ಅಂತಂದ್ರೆ ಅಡ್ವೈಸರಿ ಸಲಹಾ ಸಮಿತಿಯ ರಿಪೋರ್ಟ್ ಬೇಕೇ ಬೇಕು. ಈ ರಿಪೋರ್ಟ್ ನ ಆಧಾರದಲ್ಲಿ ನೀವು ಎಷ್ಟು ಅವಧಿಯವರೆಗೂ ನೀವು ಅದನ್ನ ಎಷ್ಟು ಬೇಕೋ ಅಷ್ಟು ಅವಧಿವರೆಗೂ ಅದನ್ನು ವಿಸ್ತರಿಸಬೇಕು. ಪ್ರತಿ 3 ತಿಂಗಳಿಗೆ ಒಂದ್ಸಲ ರಿಪೋರ್ಟ್ ನ ತೆಗೆದುಕೊಳ್ಳುವ ಮೂಲಕ ನೀವು ಎಷ್ಟು ಅವಧಿಗೆ ಬೇಕಾದಷ್ಟು ಅವಧಿಗೆ ಅವರನ್ನು ಬಂಧನದಲ್ಲಿ ಇಟ್ಕೋಬಹುದು. ಬಟ್ ರಿಪೋರ್ಟ್ ಇಸ್ ಮಸ್ಟ್ ಅಂಡ್ ಶುಡ್. ಆದ್ರೆ ಇಲ್ಲಿ ಎಷ್ಟೋ 3 ತಿಂಗಳ ಅವಧಿಯನ್ನ ದಾಟಿ ಏನಾದ್ರೂ ಆ ಕಾನೂನಲ್ಲಿ ಬರೆದಿದ್ರು ಅಂತಂದ್ರೆ ಯು ಕೆನಾಟ್ ಕ್ವಶನ್ ದಟ್ ಲಾ ಬಿಫೋರ್ ದಿ ಎನಿ ಕೋರ್ಟ್ ಬಿಕಾಸ್ ಆಫ್ ವಾಟ್ ದಟ್ ಲಾ ಈಸ್ ಎನ್ಫೋರ್ಸ್ಡ್ ಅಂಡರ್ ಆರ್ಟಿಕಲ್ 22 ಸಬ್+7 ಬಿ. ಈ ಕಾನೂನಿನ ಅಡಿಯಲ್ಲಿ ಅದು ಜಾರಿ ಆಗಿತ್ತು ಅಂತಂದ್ರೆ ಅದನ್ನ ನೀವು ಕ್ವಶನ್ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿ ಪ್ರೊವೈಡೆಡ್ ಹೇಳ್ತೈತಿ. ಹೌದಾ? ಆರ್ಟಿಕಲ್ 22 ಸಬ್+4 ಬಿ ಏನ್ ಹೇಳ್ತೈತಿ ಅಂತಂದ್ರೆ ಯಾವುದೇ ಕಾನೂನನ್ನ ನೀವು ಆರ್ಟಿಕಲ್ 22 ಸಬ್+7 ಎ ಮತ್ತು ಬಿ ನ ಅಡಿಯಲ್ಲಿ ತಗೊಂಬಂದಾಗ ಆ ಪ್ರಿವೆಂಟಿವ್ ಡಿಟೆನ್ಷನ್ ಲಾ ನ ಅಡಿಯಲ್ಲಿ ವ್ಯಕ್ತಿಯನ್ನ ಬಂಧಿಸಿದಾಗ ಆ ವ್ಯಕ್ತಿಯ ಬಂಧನದ ಅವಧಿಯನ್ನ 3 ತಿಂಗಳ ಅವಧಿಗಿಂತ ಜಾಸ್ತಿ ಮಾಡುವ ಅಧಿಕಾರ ಸಂಸತ್ತಿಗಿದೆ ಅಂತ. ಯಾಕಂದ್ರೆ ಸಂಸತ್ತು ತಗೊಂಡ್ಬಂದಿರತಕ್ಕಂತ ಕಾನೂನಿನ ಅಡಿಯಲ್ಲಿ ಕಾನೂನು ಹೇಳ್ತಿತ್ತು ಅಂತಂದ್ರೆ ಬಂಧನದ ಅವಧಿ 3 ತಿಂಗಳಿಗಿಂತ ಜಾಸ್ತಿ ಐತಿ ಅಂತೇಳಿ ಅವಾಗ ನೀವು ಕ್ವಶನ್ ಮಾಡಕ್ ಬರೋದಿಲ್ಲ ಅಂತ. ಇಂಕರ್ತನ ಏನ್ ಪ್ರೊವೈಡೆಡ್ ಹೇಳಿದ್ವಲ್ಲ ಅದರದೇ ಮುಂದುವರಿದ ಭಾಗ ಇದಷ್ಟೇ. ಅಲ್ಲಿ ಪ್ರೊವೈಡೆಡ್ ಒಳಗ ಆರ್ಟಿಕಲ್
ಆರ್ಟಿಕಲ್ 22 ಸಬ್ ಕ್ಲಾಸ್ 7 ಬಿ ಬಗ್ಗೆ ಅಷ್ಟೇ ಇತ್ತು. ಇಲ್ಲಿ ಎ ಮತ್ತು ಬಿ ಅನ್ನ ಸೇರಿಸ್ತಾರಷ್ಟೇ. ಎ ಬಿ ನಲ್ಲಿ ಎರಡು ಸೇಮ್ ಪ್ಯಾಟರ್ನ್ ಇದೆ, ಏನು ವ್ಯತ್ಯಾಸ ಇಲ್ಲ. ಏನಪ್ಪಾ ಅಂತಂದ್ರೆ ಯಾವುದೇ ವ್ಯಕ್ತಿಯನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಲಾನ ಅಂಡರ್ದಲ್ಲಿ ಬಂಧಿಸಿದಾಗ ಆ ಲಾನ ಅಡಿಯಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಾ ಹೇಳಿದ್ವಲ್ಲ, ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ನ ಅಡಿಯಲ್ಲಿ ಬಂಧನದ ಅವಧಿ 1 ವರ್ಷದವರೆಗೂ ಅಂತೇಳಿ ಇತ್ತು ಅಂತಂದ್ರೆ ಯು ಕೆನಾಟ್ ಕ್ವಶನ್ ದಟ್. ಅಂದ್ರೆ 1 ವರ್ಷದವರೆಗೂ ಸಲಹಾ ಸಮಿತಿಯನ್ನ ನೇಮಕ ಮಾಡದೇ ಇರಬಹುದು, ಅಡ್ವೈಸರಿ ಬೋರ್ಡ್ ನೇಮಕ ಮಾಡದೇ ಇರಬಹುದು. ಇದರ ಮೂಲಕ ಏನ್ ಮಾಡಬಹುದು ಅಂತಂದ್ರ ಆ ವ್ಯಕ್ತಿ ಮುಂದೆ ಮಾಡಬಹುದಾದ ಮಾಡಬಹುದಾದ ಕುಕೃತ್ಯಗಳನ್ನ ತಡೆಯಬಹುದು. ಈ ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಎದಕ್ಕೆ ಸಂಬಂಧ ತಗೊಂಡ್ಬರ್ತಾರೋ ಅಂತಂದ್ರೆ ಮುಂದೆ ಆಗುವ ಅನಾಹುತಗಳನ್ನ ತಡೆಯುವ ಸಲುವಾಗಿನೇ ತಗೊಂಡ್ಬಂದಿರ್ತಾರೆ. ಆ ಅನಾಹುತ ಈ 3 ತಿಂಗಳಿಗೆ ಆಕೈತಿ, 1 ವರ್ಷಕ್ಕೆ ಆಕೈತಿ ಅಂತ ಹೇಳಕ್ ಬರೋದಿಲ್ಲ. ಅದಕ್ಕ ಪಾರ್ಲಿಮೆಂಟಿಗೆ ಒಂದು ಪವರ್ ಕೊಟ್ರು. ಏನು, ಆರ್ಟಿಕಲ್ 22 ಸಬ್ ಕ್ಲಾಸ್ 7 ಎ ಮತ್ತು ಬಿ ನ ಅಡಿಯಲ್ಲಿ ಪವರ್ ಕೊಟ್ಟರು. ಏನಪ್ಪಾ ಅಂತಂದ್ರೆ ನೀವು ತಂದಿರತಕ್ಕಂತ ಕಾನೂನಿನಲ್ಲಿ ಏನಾದ್ರೂ 3 ತಿಂಗಳ ಅವಧಿಗಿಂತ ಜಾಸ್ತಿ ಬಂಧನದ ಅವಧಿ ಇತ್ತು ಅಂತಂದ್ರೆ, ಬಂಧಿಸುವ ಅಧಿಕಾರ ಇತ್ತು ಅಂತಂದ್ರೆ ಅದನ್ನ ನಾವು ಕ್ವಶನ್ ಮಾಡೋದಿಲ್ಲ. ಎಲ್ಲಿ, ಯಾವುದೇ ನ್ಯಾಯಾಲಯದಲ್ಲಿ ಕ್ವಶನ್ ಮಾಡ್ಬೇಕು. ಎಲ್ಲಿ, ನ್ಯಾಯಾಲಯದಲ್ಲಿನೇ ಕ್ವಶನ್ ಮಾಡ್ಬೇಕು. ಬೇರೆ ಎಲ್ಲಿ ಕ್ವಶನ್ ಮಾಡಕ್ ಅಧಿಕಾರನೇ ಇಲ್ಲ, ಅವಕಾಶನೂ ಇಲ್ಲ. ಹೌದಾ? ದೇರ್ ಇಸ್ ನೋ ಸ್ಪೇಸ್ ಅಪಾರ್ಟ್ ಫ್ರಮ್ ಕೋರ್ಟ್ ಅಂತ. ಬೇರೆ ಕೋರ್ಟ್ ಅನ್ನ ಬಿಟ್ಟು ಬೇರೆ ಕಡೆ ಎಲ್ಲಿ ಅದನ್ನ ಕ್ವಶನ್ ಮಾಡಕ್ಕೆ ಬರೋದಿಲ್ಲ. ಹೀಗಾಗಿ ಕೋರ್ಟ್ ನಲ್ಲಿ ಕ್ವಶನ್ ಮಾಡುವ ಅಧಿಕಾರವನ್ನ ಕಸ್ಕೊಂಡ್ ಬಿಡ್ತಾರೆ ಆರ್ಟಿಕಲ್ 22 ಸಬ್ ಕ್ಲಾಸ್ 7 ಎ ಮತ್ತು ಬಿ ನ ಅಡಿಯಲ್ಲಿ. ನೆನಪಿನಲ್ಲಿ ಇರಬೇಕು. ಹಂಗಾದ್ರೆ ಆರ್ಟಿಕಲ್ 22 ಸಬ್ ಕ್ಲಾಸ್ 4ನ ಡಿಸ್ಕಷನ್ ಮಾಡಕತ್ತೀವಿ ಇವತ್ತು. 4ರೊಳಗೆ ಏನು 4 ಪಾಯಿಂಟ್ಸ್ ಅದಾವು, ಹೃದಯ ಭಾಗ ಏನೇನೈತಿ ಅಂತ ಹೇಳಿ ನೋಡೋದಾದ್ರೆ, ಆರ್ಟಿಕಲ್ 22 ಸಬ್ ಕ್ಲಾಸ್ 4ರ 4 ಪಾಯಿಂಟ್ಸ್ ಗಳು ನೋಡೋದಾದ್ರೆ, ಒಂದನೇದ್ದು ಲಿಮಿಟ್ ಆಫ್ ಟೈಮ್ ಲಿಮಿಟ್ ಐತಿ. ಟೈಮ್ ಲಿಮಿಟ್, ಯಾವುದೇ ವ್ಯಕ್ತಿಯನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಲಾನ ಅಂಡರ್ದಲ್ಲಿ ಬಂಧಿಸಿದ್ರಿ ಅಂತಂದ್ರೆ 3 ತಿಂಗಳ ಅವಧಿವರೆಗೂ ಹೆಚ್ಚಿನ ಬಂಧನದಲ್ಲಿ ಇಟ್ಕೊಳಕ್ ಬರೋದಿಲ್ಲ. ಒಂದನೇದ್ದು ಟೈಮ್ ಲಿಮಿಟ್. ಎರಡನೇದ್ದು ಅಡ್ವೈಸರಿ ಬೋರ್ಡ್. ನೀವೇನಾದ್ರೂ ವ್ಯಕ್ತಿಯನ್ನ 3 ತಿಂಗಳ ಅವಧಿಗಿಂತ ಹೆಚ್ಚಿನ ಬಂಧನದಲ್ಲಿ ಇಟ್ಕೊಳಕ್ ಬಯಸಿದ್ರಿ ಅಂತಂದ್ರೆ ಅಡ್ವೈಸರಿ ಬೋರ್ಡ್ ಅನ್ನ ರಚಿಸಬೇಕು. ಅದರ ವರದಿಯ ಆಧಾರದ ಮೇಲೆ ನೀವು ಬಂಧನದಲ್ಲಿ ಇಟ್ಕೋಬೇಕೆ ಹೊರತಾಗಿ ಬಂಧನದಲ್ಲಿ ಇಟ್ಕೊಳಕ್ ಬರೋದಿಲ್ಲ. ಅಂತಂದ್ರೆ ಇಲ್ಲಿ ಓವರ್ ವ್ಯೂ ಆಫ್ ದಿ ಕೋರ್ಟ್ ಅಂತ, ಅಂದ್ರೆ ರಿವ್ಯೂ ಆಫ್ ದಿ ಕೋರ್ಟ್ ನ ಕಣ್ಗಾವಲಿನಲ್ಲಿ ಮಾತ್ರ ಈ ವರದಿ ಬರ್ತೈತಿ. ನೀವು ವ್ಯಕ್ತಿಯನ್ನ 3 ತಿಂಗಳ ಅವಧಿಗಿಂತ ಹೆಚ್ಚಿನ ಅವಧಿಗೆ ಬಂಧಿಸಬಹುದು. ಅಂದ್ರೆ ರಾಜ್ಯದವರೇ ಬಂಧಿಸಿ, ರಾಜ್ಯದವರೇ ರಿಪೋರ್ಟ್ ತಗೊಂಡು, ರಾಜ್ಯದವರೇ ಏನು ಮತ್ತೆ ಬಂಧನದ ಅವಧಿಯನ್ನು ವಿಸ್ತಾರ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಕಾನೂನು ತಗೊಂಡ್ಬಂದವ್ರು ಅವರೇ ಇರ್ತಾರೆ, ಎನ್ಕ್ವೈರಿನ ಅವರೇ ಮಾಡೋದು, ಆಮೇಲೆ ಎಕ್ಸ್ಟೆನ್ಷನ್ ಅವರೇ ಮಾಡೋದು. ಅಂತಂದ್ರೆ ಇದು ಹೆಂಗ ಆಕೈತಿ ಅಂತಂದ್ರೆ ಬೇಲಿನೇದು ಹೊಲ ಮೇದಂಗ ಆಕೈತಿ. ಅದಕ್ಕೆ ಸಂವಿಧಾನದೊಳಗೆ ಏನ್ ಬರೋದ್ರು ಅಂತಂದ್ರೆ ಅಡ್ವೈಸರಿ ಬೋರ್ಡ್ ಯಾರಿಂದ ಕೂಡಿರ್ಬೇಕು ಅಂತಂದ್ರೆ ಹೈಕೋರ್ಟ್ ಜಡ್ಜಸ್ ಇರಬೇಕು. ಇರ್ಲಿಲ್ಲ ಅಂತಂದ್ರೆ ಜಡ್ಜ್ ಆಗುವ ವ್ಯಕ್ತಿಯ ಅರ್ಹತೆಯನ್ನ ಹೊಂದಿರಬೇಕು. ಅಂತವರಿಂದ ಕೂಡಿರ್ತಕ್ಕಂಥ ಅಡ್ವೈಸರಿ ಬೋರ್ಡ್ ಇರಬೇಕು. ಅವ್ರ ವರದಿಯ ಆಧಾರದ ಮೇಲೆ ಮಾತ್ರ ನೀವು ವ್ಯಕ್ತಿಯನ್ನ 3 ತಿಂಗಳ ಅವಧಿಗಿಂತ ಹೆಚ್ಚಿನ ಅವಧಿಗೆ ಬಂಧನದಲ್ಲಿ ಇಡಬಹುದು ಅಂತ ಹೇಳಿ ಬರೆದ್ರು. ಇನ್ನ ಮೂರನೇದ್ದು ಇದೇನ್ ಬರದ್ರಲ್ಲ 3 ತಿಂಗಳ ಅವಧಿಯನ್ನ, ಇದನ್ನು ಓವರ್ ರೂಲ್ ಮಾಡುವ ಅಧಿಕಾರವನ್ನು ಯಾರಿಗೆ ಕೊಟ್ಟರು ಅಂತಂದ್ರೆ ಪಾರ್ಲಿಮೆಂಟಿಗೆ ಕೊಟ್ಟರು, ಸಂಸತ್ತಿಗೆ ಕೊಟ್ಟರು. ಅಂದ್ರೆ ಅಂತಂದ್ರೆ ನೀವು ಟೈಮ್ ಲಿಮಿಟ್ ಅನ್ನ ಹೇಳಿದ್ರಿ, 3 ತಿಂಗಳ ಅವಧಿಗೆ ಇಟ್ಕೊಳಕ್ ಬರೋದಿಲ್ಲ ಅಂತ ಹೇಳಿದ್ರಿ. ಇಟ್ಕೊಳ್ಳೋರ ಇದ್ರಿ ಅಂತಂದ್ರೆ ಅಡ್ವೈಸರಿ ಬೋರ್ಡ್ ರಿಪೋರ್ಟ್ ಬೇಕಂತ ಹೇಳಿದ್ರೆ, ಕೆಲವೊಂದಿಷ್ಟು ಸಮಯದಲ್ಲಿ ಕಠಿಣ ಕಾನೂನುಗಳನ್ನು ಮಾಡಿದಾಗ ಈ ಅವಧಿಯನ್ನ ಮೀರುವ ಅಧಿಕಾರ ಸಂಸತ್ತಿಗೆ ಕೊಟ್ಟರು. ಸಂಸತ್ತು ಕಾನೂನು ಮಾಡಿ ಕಾನೂನುಗಳ ಮೂಲಕ ಈ ಅವಧಿಯನ್ನ ಅಥವಾ ಟೈಮ್ ಲಿಮಿಟ್ ಅನ್ನ ಅಥವಾ ಅಡ್ವೈಸರಿ ಬೋರ್ಡ್ ಅನ್ನ ಓವರ್ ರೂಲ್ ಮಾಡಬಹುದು ಅಂತ. ಅಂದ್ರ ಅವ್ರನ್ನ ದಾಟಿಯೂ ಕೂಡ ಕಾನೂನು ಮಾಡುವ ಅಧಿಕಾರ, ಬಂಧನದಲ್ಲಿ ಇರಿಸುವ ಅಧಿಕಾರ ಸಂಸತ್ತಿಗೆ ಕೊಡಲಾಯಿತು ಅಂತ ಹೇಳಿ ಇದ್ರ ಮೂಲಕ ನಮಗೆ ಗೊತ್ತಾಗತ್ತೆ. ಇವು ಆರ್ಟಿಕಲ್ 22 ಸಬ್ ಕ್ಲಾಸ್ 4ರ ಕೋರ್ಗಳು. ಆರ್ಟಿಕಲ್ 22 ಸಬ್ ಕ್ಲಾಸ್ 4 ಫಸ್ಟಿಗೆ ಏನ್ ಹೇಳ್ತೈತಿ ಅಂತಂದ್ರೆ, ಯಾವುದೇ ವ್ಯಕ್ತಿಯನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಲಾನ ಅಂಡರ್ದಲ್ಲಿ ಬಂಧಿಸಿದಾಗ 3 ತಿಂಗಳ ಅವಧಿಗಿಂತ ಹೆಚ್ಚಿನ ಅವಧಿಗೆ ಬಂಧನದಲ್ಲಿ ಇಡಕ್ ಬರೋದಿಲ್ಲ ಅಂತ ಬರ್ತೈತಿ. ಅನ್ಲೆಸ್ ಅಂತೇಳಿ ವರ್ಡ್ ಯೂಸ್ ಮಾಡ್ತಾರೆ. ಅನ್ಲೆಸ್ ಅಂತಂದ್ರ ಹೊರತಾಗಿ, ಯಾವುದರ ಹೊರತಾಗಿ? ರಿಪೋರ್ಟ್ ಕೊಟ್ಟ ಹೊರತಾಗಿ. ರಿಪೋರ್ಟ್ ಕೊಟ್ಟರು ಅಂತಂದ್ರೆ ಆರ್ಟಿಕಲ್ 22 ಸಬ್ ಕ್ಲಾಸ್ 4 ಏನ ಅಡಿಯಲ್ಲಿ ಅಡ್ವೈಸರಿ ಬೋರ್ಡ್ ಅನ್ನ ಸ್ಥಾಪಿಸಿ ಅಡ್ವೈಸರಿ ಬೋರ್ಡ್ ನವರು ರಿಪೋರ್ಟ್ ಕೊಟ್ಟರು ಅಂತಂದ್ರೆ ನೀವು 3 ತಿಂಗಳ ಅವಧಿಗಿಂತ ಹೆಚ್ಚಿನ ಅವಧಿಯಲ್ಲಿ ಬಂಧನದಲ್ಲಿ ಇರಿಸಬಹುದು. ಅದು ರಿಪೋರ್ಟ್ ಬಂಧನದಲ್ಲಿ ಇಡ್ರಿ ಅಂತೇಳಿ ಕೊಟ್ಟಿದ್ರು ಅಂತಂದ್ರೆ, ಬರೀ ರಿಪೋರ್ಟ್ ತಗೊಂಡು ಅದ್ರ ರಿಪೋರ್ಟ್ದಾಗ ರಿಲೀಸ್ ಮಾಡ್ರಿ ಅಂತ ಕೊಟ್ಟಿದ್ರು ನೀವು ಇಟ್ಕೊಳಕ್ ಬರಂಗಿಲ್ಲ. ಹೌದಾ? ಯಾಕಂತಂದ್ರೆ ಆರ್ಡರ್ ಏನಿರ್ತೈತಿ ಅಂತಂದ್ರೆ ರಿಲೀಸ್ ಮಾಡ್ರಿ ಅಂತೇಳಿ ಇರ್ತೈತಿ. ಅಂದ್ರೆ 3 ತಿಂಗಳು ಸಾಕು ಇವಂಗ ಇಂತ ಮುಂದೇನ್ ಮಾಡುವಂತ, ಇವೇನ್ ಮುಂದೆ ದುರ್ಘಟನೆಯನ್ನ ಮಾಡುವಂತ ಕೆಲಸ, ದುರ್ಘಟನೆ ಘಟಿಸುವಂತ ಕೆಲಸ ಮಾಡುವಂತ ವ್ಯಕ್ತಿ ಏನಲ್ಲ, ಇವನು ಬಿಟ್ಟು ಬಿಡ್ರಿ ಅಂತೇಳಿ ಅಂದ್ರು ಅಂತಂದ್ರೆ ಯು ಶುಡ್ ರಿಲೀಸ್. ಹೌದಾ?
ರಾಜ್ಯದವರು ಅವನ್ನ ರಿಲೀಸ್ ಮಾಡ್ಲೇಬೇಕಾಗ್ತೈತಿ. ಅಥವಾ ಅವ ಮುಂದೆ ಏನಾದ್ರು ದುರ್ಘಟನೆ ಮಾಡುವ ಇನ್ನೂ ಹುನ್ನಾರದೊಳಗ ಅದಾನು ಅಂತೇಳಿ ಆ ಕಮಿಟಿಗೆ ಏನಾದ್ರು ಅನಿಸ್ತು ಅಂತಂದ್ರೆ ಕಮಿಟಿ ಅವ್ರು ಏನ್ ಮಾಡ್ತಾರೋ ಅಂತಂದ್ರೆ ಇಲ್ಲಪ್ಪ ಇವನು ಬಿಡಾಕ್ ಹೋಗ್ಬೇಡ್ರಿ ಅಂತೇಳಿ ರಿಪೋರ್ಟ್ ಮಾಡಿದ್ರು ಅಂತಂದ್ರೆ ಅವಾಗ ನೀವು 3 ತಿಂಗಳ ಅವಧಿಗಿಂತ ಹೆಚ್ಚಿನ ಅವಧಿಯೊಳಗೆ ಬಂಧನದಲ್ಲಿ ಇಟ್ಕೋಬಹುದು. ಆಮೇಲೆ ಇದನ್ನ ಓವರ್ ರೂಲ್ ಮಾಡಕ್ಕೆ ಇವೆರಡನ್ನು ಓವರ್ ರೂಲ್ ಮಾಡಕ್ಕೆ ಆರ್ಟಿಕಲ್ 22 ಸಬ್ ಕ್ಲಾಸ್ 7B ಬರ್ತೈತಿ. ಏನಪ್ಪಾ ಅಂತಂದ್ರೆ ಸಂಸತ್ ಏನಾದ್ರು ಕಾನೂನು ಮಾಡಿತ್ತು ಅಂತಂದ್ರೆ ಆ ಸಂಸತ್ತಿನ ಕಾನೂನಿನಲ್ಲಿನೇ ಪ್ರಿವೆಂಟಿವ್ ಡಿಟೆನ್ಷನ್ ನ ಕಾನೂನಿನಲ್ಲಿನೇ ಬರ್ದಿದ್ರು ಅಂತಂದ್ರೆ ಅವಧಿ 3 ತಿಂಗಳಿಗಿಂತ ಜಾಸ್ತಿ ಬರ್ದಿದ್ರು ಅಂತಂದ್ರೆ ಯು ಕ್ಯಾನಾಟ್ ಕ್ವಶನ್ ಅಂತ. ನೀವು ಅದನ್ನ ಪ್ರಶ್ನೆ ಮಾಡಕ್ ಬರೋದಿಲ್ಲ. ಎಲ್ಲಿ ಪ್ರಶ್ನೆ ಮಾಡಕ್ ಬರೋದಿಲ್ಲ ಅಂತಂದ್ರೆ ಯಾವುದು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಕ್ ಬರೋದಿಲ್ಲ. ಇದಿಷ್ಟು ಆರ್ಟಿಕಲ್ 22 ಸಬ್ ಕ್ಲಾಸ್ 4A ಮತ್ತು B ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇವೆಲ್ಲ ಡಿಸ್ಕಷನ್ ಯಾವ್ದ್ರ ಬಗ್ಗೆ ಇದ್ವು ಅಂತಂದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಕಾನೂನುಗಳ ಬಗ್ಗೆನೇ ಇದ್ವು. ಹೌದಾ? ಅಂದ್ರೆ ಆರ್ಟಿಕಲ್ 22 ಪ್ರೊಟೆಕ್ಷನ್ ಅಗೇನೆಸ್ಟ್ ಅರೆಸ್ಟ್ ಅಂತ ಹೇಳೈತಿ. ಪ್ರೊಟೆಕ್ಷನ್ ಅಗೇನೆಸ್ಟ್ ಅರೆಸ್ಟ್ ಅಂತ ಹೇಳೈತಿ. ಅಂತಂದ್ರ ಬಂಧನಕ್ಕ ಒಳಪಡುವ ವ್ಯಕ್ತಿಗೆ ರಕ್ಷಣೆ ಅಂತ ಹೇಳೈತಿ. ಅದು ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಮತ್ತು 2 ಮತ್ತು 3 ಮುಗಿದ್ಬಿಡ್ತು. ಹೌದಾ? ಇಲ್ಲಿ ಅಂಡ್ ಡಿಟೆನ್ಷನ್ ಅಂತ ಹೇಳಿ ಬರ್ತೈತಿ. ಪ್ರೊಟೆಕ್ಷನ್ ಅಗೇನೆಸ್ಟ್ ಅರೆಸ್ಟ್ ಅಂಡ್ ಡಿಟೆನ್ಷನ್. ಅಂಡ್ ಡಿಟೆನ್ಷನ್ ಅನ್ನೋ ಪದ ಯಾವುದಪ್ಪ ಅಂತಂದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಅನ್ನ ತೋರಿಸ್ತೈತಿ. ಪ್ರಿವೆಂಟಿವ್ ಡಿಟೆನ್ಷನ್ಗೆ ಮಾತ್ರ ಇದು ಬರ್ತೈತಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಯನ್ನ ನೋಡಿದ್ವಿ ಅಂದ್ರೆ ಗೊತ್ತಾಗತ್ತೆ. ಈಗ ಒಬ್ಬ ವ್ಯಕ್ತಿ ಇದಾನೆ, ಎ ಅಂತಕ್ಕಂಥ ವ್ಯಕ್ತಿ ಇದಾನೆ. ಇವ ಕಳ್ಳತನ ಮಾಡಿ ಸಿಕ್ಕಾಕೊಂಡಾನೆ. ಕಳ್ಳತನಕ್ಕೆ 1 ವರ್ಷದ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಕೊಟ್ಟಾರೆ. ಯಾರು? ಕೋರ್ಟ್ನವರು. ಹೌದಾ? ಅವಾಗ ಪೊಲೀಸರು ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ, ಬಂಧನಕ್ಕೆ ಒಳಪಡಿಸ್ತಾರೆ. ಅವಾಗ ಇವನು ಬಂಧನಕ್ಕೆ ಇಟ್ಕೋಬೇಕು ಅಂತಂದ್ರೆ ಆರ್ಟಿಕಲ್ 22 ಸಬ್ ಕ್ಲಾಸ್ 4 ಪ್ರಕಾರ ಅಡ್ವೈಸರಿ ಬೋರ್ಡ್ ಅನ್ನ ರಚಿಸಬೇಕೇನ್ರಿ ಅಂತ ಕೇಳಿದ್ರೆ ಇಲ್ಲ. ಯಾಕಂತಂದ್ರೆ ಈ ಅಣ್ಣನ ಯಾವ ಅಣ್ಣನ ಎ ಅಂತಕ್ಕಂಥ ಅಣ್ಣನ ಕೋರ್ಟ್ನವರನ್ನ ಆರ್ಡರ್ ಮಾಡಿ ಏನ್ ಮಾಡ್ಯಾರು ಅಂತಂದ್ರೆ ಅವನು 1 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಗೆ ಒಳಪಡಿಸ್ರಿ ಅಂತ. ಅಲ್ಲಿ ಪಿನ್ಯೂಟಿವ್ ಡಿಟೆನ್ಷನ್ ಅಂತ ಬರ್ತೈತಿ. ಪಿನ್ಯೂಟಿವ್ ಅಂದ್ರೆ ಈಗಾಗಲೇ ನಾವು ಅವ್ನಿಗೆ ಪನಿಷ್ಮೆಂಟ್ ಕೊಟ್ಟಿವಿ, ಆ ಪನಿಷ್ಮೆಂಟ್ ಬಂಧನಕ್ಕೆ ಒಳಗಾಗ್ಯಾನು ಅಂತವ. ಕೋರ್ಟ್ನ ಆದೇಶದ ಮೂಲಕ ಬಂಧನಕ್ಕೆ ಒಳಪಟ್ಟಿದ್ದ ಅಂತಂದ್ರೆ ದೇರ್ ಇಸ್ ನೋ ಕ್ವಶನ್ ಆಫ್ ದಿ ಅಡ್ವೈಸರಿ ಬೋರ್ಡ್. ಹೌದಾ? ಈಗ ಅವ ಮರ್ಡರ್ ಮಾಡಿರ್ತಾನೆ, ಅವಂಗ 14 ವರ್ಷದವರೆಗೂ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿರ್ತಾರೆ. ಜೀವಾವಧಿ ಶಿಕ್ಷೆನ ಆ ಜೀವಾವಧಿ ಶಿಕ್ಷೆ ಪಿನಿಟಿವ್ ಡಿಟೆನ್ಷನ್, ಅದು ಪ್ರಿವೆಂಟಿವ್ ಅಲ್ಲ. ಯಾಕಂತಂದ್ರೆ ಈಗಾಗಲೇ ಘಟನೆ ನಡೆದೋಗೈತಿ. ಇದೇ ವ್ಯಕ್ತಿ ಮರ್ಡರ್ ಮಾಡೋಕ್ಕಿಂತ ಮೊದಲು ಅವ್ನು ಏನಾದ್ರು ಡಿಟೆನ್ಷನ್ ಮಾಡಿದ್ರು ಅಂತಂದ್ರೆ ದಟ್ ಇಸ್ ಅನ್ ಪ್ರಿವೆಂಟಿವ್ ಡಿಟೆನ್ಷನ್. ಮರ್ಡರ್ ಮಾಡಿ ಟ್ರಯಲ್ ಆದ ನಂತರ ಅವ್ನು ಏನಾದ್ರು ಡಿಟೆನ್ಷನ್ ಮಾಡಿದ್ರು ಅಂತಂದ್ರೆ ದಟ್ ಇಸ್ ಅನ್ ಪಿನಿಟಿವ್ ಡಿಟೆನ್ಷನ್. ಹೌದಾ? ಈ ಪಿನಿಟಿವ್ ಡಿಟೆನ್ಷನ್ ಅಂಡರ್ದಲ್ಲಿ ಯಾವ ಅರೆಸ್ಟ್ ಆಗಿರ್ತಾನಲ್ಲ ಅವಂಗ ಈ ಕ್ಲಾಸ್ಗಳು ಯಾವುದು? ಆರ್ಟಿಕಲ್ 22 ಸಬ್ ಕ್ಲಾಸ್ 4A B, ಆಮೇಲೆ ಆರ್ಟಿಕಲ್ 25, ಆರ್ಟಿಕಲ್ 22 ಸಬ್ ಕ್ಲಾಸ್ 5, ಆರ್ಟಿಕಲ್ 22 ಸಬ್ ಕ್ಲಾಸ್ 6 ಮತ್ತು 7 ಇವ್ಯಾವ ಕಾನೂನುಗಳು ಅವಂಗ ಅಪ್ಲೈ ಆಗೋದಿಲ್ಲ. ಯಾಕಂತಂದ್ರೆ ಕೋರ್ಟ್ ಅದಾಗ್ಲೇ ಡಿಸೈಡ್ ಮಾಡಿ ವರ್ಡಿಕ್ಟ್ ಅನ್ನ ಕೊಟ್ಟೈತಿ. ಈ ಶುಡ್ ಅಂಡರ್ಗೋ ದಿ 14 years ಪನಿಷ್ಮೆಂಟ್ ಅಂತ ಹೇಳಿ. ಹೌದಾ? 14 ವರ್ಷದ ಜೀವಾವಧಿ ಶಿಕ್ಷೆಗೆ ಅವಂಗ ಒಳಗ ಲೈಫ್ ಇಂಪ್ರಿಸನ್ಮೆಂಟ್ಗೆ ಏನ್ ಮಾಡೈತಿ ಅಂತಂದ್ರೆ ಆದೇಶ ಮಾಡಿಬಿಟ್ಟಿರ್ತೈತಿ. ಹಿಂಗಾಗಿ ಆ ವ್ಯಕ್ತಿಗೆ ಅಡ್ವೈಸರಿ ಬೋರ್ಡ್ ರಚನೆ ಮಾಡುವ ಕ್ವಶನ್ ಬರೋದಿಲ್ಲ. ಅಡ್ವೈಸರಿ ಬೋರ್ಡ್ ರಚನೆ ಮಾಡುವ ಕ್ವಶನ್ ಯಾವಾಗ ಬರ್ತೈತಿ ಅಂತಂದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಲಾನ ಅಂಟದೊಳಗೆ ಅವ ಬಂಧಿತನಾಗಿದ್ದ ಅಂತಂದ್ರೆ ಮಾತ್ರ ಅಷ್ಟೇ ಬರ್ತೈತಿ. ಇಲ್ಲಿ ಯಾಕಂದ್ರೆ ಬರೋದಿಲ್ಲ. ನೀವು ನೆನಪಿರ್ಬೇಕು ಸರ್, ಅಲ್ರಿ ನಮ್ ಕಾಕ ಒಬ್ಬ ಕಳ್ತನ ಮಾಡಿ ಶಿಕ್ಷೆ ಅನುಭವಿಸಕತ್ತೇನ್ರಿ, 6 ತಿಂಗಳಾದ್ರೂ ಯಾವ್ದೋ ಅಡ್ವೈಸರಿ ಬೋರ್ಡ್ ರಚನೆ ಮಾಡಿಲ್ರಿ ಅಂತ ನೀವು ಕೇಳಿದ್ರಿ ಅಂತಂದ್ರೆ ರಾಜ್ಕುಮಾರ, ಅಡ್ವೈಸರಿ ಬೋರ್ಡ್ ಇರೋದು ಪ್ರಿವೆಂಟಿವ್ ಡಿಟೆನ್ಷನ್ಗೆ ಅಷ್ಟೇ. ಹೌದಾ? ಈಗಾಗಲೇ ಅವ ಕ್ರೈಮ್ ಅನ್ನ ಕಮಿಟ್ ಮಾಡಿ ಅಂದ್ರೆ ಯಾವ್ದೋ ತಪ್ಪನ್ನ ಮಾಡಿ ಶಿಕ್ಷೆಗೆ ಒಳಪಟ್ಟಿದ್ದ ಅಂತಂದ್ರ ಅವ ಅಡ್ವೈಸರಿ ಬೋರ್ಡ್ ರಚನೆ ಮಾಡ್ರಿ ಅಂತೇಳಿ ಕೇಳಕ್ ಬರೋದಿಲ್ಲ. ಬಿಕಾಸ್ ಆಫ್ ವಾಟ್? ಕೋರ್ಟ್ ಆಲ್ರೆಡಿ ಡಿಸೈಡೆಡ್ ದಟ್ ಮ್ಯಾಟರ್. ಹೌದಾ? ಮತ್ತು ಪಿನಿಟಿವ್ ಡಿಟೆನ್ಷನ್ಗೂ ಪ್ರಿವೆಂಟಿವ್ ಡಿಟೆನ್ಷನ್ಗೂ ಅಂದ್ರೆ ಆರ್ಟಿಕಲ್ 22 ಸಬ್ ಕ್ಲಾಸ್ 4 ಏನ್ ಹೇಳ್ಕೊತ ಬರಕತ್ತೀವಲ್ಲ ಇವೆಲ್ಲ ಪ್ರಿವೆಂಟಿವ್ ಡಿಟೆನ್ಷನ್ ಗಳ ಬಗ್ಗೆ ಮಾತ್ರ. ಆರ್ಟಿಕಲ್ 22 ಸಬ್ ಕ್ಲಾಸ್ 1, ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಮತ್ತು 3 ಎ, ಆರ್ಟಿಕಲ್ 22 ಸಬ್ ಕ್ಲಾಸ್ 3 ಮತ್ತು ಅದರೊಳಗೆ ಎ ಏನ್ ಹೇಳ್ತೈತಿ ಅಂದ್ರೆ ಅದು ಪಿನಿಟಿವ್ ಡಿಟೆನ್ಷನ್ ಗಳ ಬಗ್ಗೆ ಹೇಳ್ತೈತಿ. ಅವಾಗ ಮಾತ್ರ ಅರೆಸ್ಟ್ ಮಾಡಕ್ ಬಂದಿರ್ತಾರೋ ಅವಾಗ ಕಾರಣಗಳನ್ನ ಹೇಳಬೇಕು. ಅರೆಸ್ಟ್ ಮಾಡಕ್ ಬಂದಿರ್ತಾರೋ 24 ಗಂಟೆಗಳ ಅವಧಿಯ ಒಳಗಾಗಿನೇ ಏನ್ ಮಾಡಬೇಕು ಅಂತಂದ್ರೆ ಯಾರೆದ್ರು ಮ್ಯಾಜಿಸ್ಟ್ರೇಟ್ ನ ಎದುರು ಹಾಜರುಪಡಿಸಬೇಕು. ಅವೆಲ್ಲ ಕ್ರೈಮ್ ಕಮಿಟೆಡ್ ಆಗಿರ್ತಕ್ಕಂಥ ಅಫೆನ್ಸ್ ಗಳಲ್ಲಿ ಮಾತ್ರ. ಆದ್ರ ಪ್ರಿವೆಂಟಿವ್ ಡಿಟೆನ್ಷನ್ ಅಂಡರ್ದಲ್ಲಿ ಏನು 3 ತಿಂಗಳ ಅವಧಿಗೆ ಅಡ್ವೈಸರಿ ಬೋರ್ಡ್ 3 ತಿಂಗಳ ಅವಧಿಯ ನಂತರ ಅಡ್ವೈಸರಿ ಬೋರ್ಡ್ ಅನ್ನ ರಿಪೋರ್ಟ್ ಬೇಕು. ಆದ್ರೆ ಪಿನಿಟಿವ್ ಡಿಟೆನ್ಷನ್ ನಲ್ಲಿ ಅದು ಆ ರಿಪೋರ್ಟ್ ನ ಅವಶ್ಯಕತೆ ಇಲ್ಲ. ಹೌದಾ? ಇದಿಷ್ಟು ಆರ್ಟಿಕಲ್ 22 ಸಬ್ ಕ್ಲಾಸ್ 4A ಮತ್ತು B ಗಳ ಬಗ್ಗೆ ಮಾಹಿತಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 25, 26, 27 ಒಂದೇ ಸಿಟ್ನೆ ಮುಗಿಸೋಣ. ಸ್ವಲ್ಪ ಅದಾವು, ಅವ್ನ ಒಂದೇ ಸಿಟ್ನೆ ಮುಗಿಸಿದ್ರನ ಅರ್ಥ ಆಕೈತಿ. ಹೌದಾ? ಮುಂದಿನ ವಿಡಿಯೋದಲ್ಲಿ ಅವುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ವಿಡಿಯೋದಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಇದನ್ನ ಯಾರ್ಯಾರು ಕಾಂಪಿಟೇಟಿವ್ ಓದ್ತಿರ್ತಾರಲ್ಲ ಅವ್ರಿಗೆಲ್ಲ ಸರ್ಕ್ಯುಲೇಟ್ ಮಾಡ್ರಿ.
ಆಮೇಲೆ ಯಾರ್ಯಾರು ತಿಳ್ಕೊಬೇಕಂತೇಳಿ ಅನಿಸ್ತಿರೋದಲ್ಲ, ಅಂದ್ರೆ ಮಾಹಿತಿ ತಿಳ್ಕೊಬೇಕು ಅಂತ ಅನಿಸ್ತಿರೋದಿಲ್ಲ, ಅವ್ರಿಗೂ ಕೂಡ ಸರ್ಕ್ಯುಲೇಟ್ ಮಾಡ್ರಿ. ಇನ್ಫಾರ್ಮೇಶನ್ ಚಲೋ ಐತಿ ಅಂತ ಅನ್ಕೊಂತೀನಿ. ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ವಿಡಿಯೋನ ಶೇರ್ ಮಾಡ್ರಿ, ಆಮೇಲೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಈ ತರ ಏನಾದ್ರು ತಪ್ಪು ಹೇಳಿದ್ವಿ ಅಂತಂದ್ರೆ ಅದನ್ನ ಕಮೆಂಟ್ ಮೂಲಕ ಹೇಳ್ರಿ. ಸರಿ ಹೇಳಿದ್ವಿ ಅಂತಂದ್ರೆ ಲೈಕ್ ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.